ನಮಸ್ಕಾರ. ಹುತ್ತ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. 500 ಹಣದ ವಿಚಾರಕ್ಕೆ ಯುವಕರ ಗುಂಪಿನ ನಡುವೆ ಹಾಡಹಗಲೇ ಮಾರಾಮಾರಿ ನಡೆದಿದೆ. ಹಾಡಹಗಲೇ ಕೇಂದ್ರ ಬಸ್ ನಿಲ್ದಾಣದ ಎದುರು ಹೊಡೆದಾಡಿಕೊಂಡಿದ್ದಾರೆ ಯುವಕರು. ಇನ್ನು ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಇಲ್ಲಿನ ಯುವಕರು. ಬೀದರ್ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಯುವಕರ ಮಾರಾಮಾರಿ ಹೊಡೆದಾಟ ನಡೀತಿದೆ. ಇನ್ನು ಬೆಚ್ಚಿ ಬೀಳಿಸುವಂತಿದೆ ಯುವಕರ ಹಲ್ಲೆ. ದೃಶ್ಯ ಕೂಡ ನೀವು ನೋಡಬಹುದು. ವಿಡಿಯೋ ವೈರಲ್ ಆಗಿದೆ. ಕೇವಲ 500 ರೂಪಾಯಿ ಸಾಲದ ವಿಚಾರಕ್ಕೆ 2 ಯುವಕರ ಗುಂಪಿನ ನಡುವೆ ಮಾರಾಮಾರಿ ನಡೆದಿದೆ. ಕಾಲೇಜಿನಿಂದ ಬಸ್ ನಿಲ್ದಾಣಕ್ಕೆ ಬರ್ತಿದ್ದಂತೆ ಯುವಕರ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಗಲಾಟೆಯಲ್ಲಿ ಗಂಭೀರ ಗಾಯಗೊಂಡಿದ್ದಾರೆ. ಇನ್ನು ಯುವಕರು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ. ವಿಷ್ಣು 17 ವರ್ಷದ ಹಾಗೂ ಕೇದಾರ್ನಾಥ್ ಎಂಬ ಯುವಕರಿಗೆ ಗಾಯವಾಗಿದ್ದು ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ. ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಕ್ತನೇ ಹೊಂಟಿತು ನೀಗಿ ತಲೆಗೆ ಪೆಟ್ಟಾಗ ಹೋಯ್ತೇನೋ. ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸುವ ಅಕ್ಕಿಯಲ್ಲಿ ಹುಳಗಳು ಪತ್ತೆಯಾಗಿವೆ. ಬಿಸಿಯೂಟ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಶಾಸಕ ಪ್ರಭು ಚೌಹಾಣ್ ಇನ್ನು ಔರಾ ತಾಲೂಕಿನ ಸುಂದಾಳ ಗ್ರಾಮದ ಶಾಲೆಗೆ ಭೇಟಿ ನೀಡಿದ ವೇಳೆ ತರಾಟೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಮೇಲೆ ಅಕ್ಕಿ ಎಸೆದು ತರಾಟೆ ತೆಗೆದುಕೊಂಡಿದ್ದಾರೆ ಶಾಸಕ ಪ್ರಭು ಚೌಹಾಣ್ ಅವರು. ನಿಮ್ಮ ಮನೆಯಲ್ಲಿದ್ದ ಅಕ್ಕಿಯನ್ನೇ ಬಳಸ್ತೀರಾ? ಇದಕ್ಕೆ ಏನ್ ಮಾಡಬೇಕು ಹೇಳಿ? ಎಲ್ಲ ಅಧಿಕಾರಿಗಳು ಸೇರಿ ಲೂಟಿ ಮಾಡ್ತಿದ್ದೀರಾ? ಯಾಕೆ ಹೀಗೆ ಮಾಡ್ತಿದ್ದಾರೆ ಎಂದು ಆಕ್ರೋಶದಿಂದ ಕಳಪೆ ಗುಣಮಟ್ಟದ ಅಕ್ಕಿ ಎಸೆದಿದ್ದಾರೆ ಶಾಸಕ ಪ್ರಭು ಬಿ ಚೌಹಾಣ್ ಅವರು. ಇನ್ನು ಬಿಸಿ ಊಟಕ್ಕೆ ಕಳಪೆ ಮಟ್ಟದ ಅಕ್ಕಿ ಪೂರೈಸಿದ ಬಗ್ಗೆ ಯಾಕೆ ಗಮನ ತಂದಿಲ್ಲ? ತಾವು ಅಧಿಕಾರಿ ಇದ್ರೆ ಆಹಾರ ಸಾಮಗ್ರಿಗಳನ್ನ ಪರಿಶೀಲನೆ ಮಾಡಬೇಕು, ಅದ್ರ ಬಗ್ಗೆ ವರದಿ ಕೂಡ ಮಾಡಬೇಕು. ಹೀಗೆ ಮಾಡಿದ್ರೆ ಮಕ್ಕಳ ಶಾಪ ನಿಮಗೆ ತಟ್ಟುತ್ತೆ ಎಂದು ಕಿಡಿ ಕೂಡ ಕಾರಿದ್ದಾರೆ. ಇನ್ನು ಅಕ್ಷರ ದಾಸೋಹ ಇಲಾಖೆ ಇಡಿ ಧೂಳಪ್ಪ, ಬಿಆರ್ಸಿ ಪ್ರಕಾಶ್ ಅವರನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರು. ಪಕ್ಕದಲ್ಲಿ ಕುಳಿತಿದ್ದ ತಹಶೀಲ್ದಾರ್ ಮಹೇಶ್ ಪಾಟೀಲ್ಗೂ ಕೂಡ ಕಳಪೆ ಅಕ್ಕಿ ತೋರಿಸಿ ತರಾಟೆ ತೆಗೆದುಕೊಂಡಿದ್ದಾರೆ ಶಾಸಕ ಪ್ರಭು ಬಿ ಚೌಹಾಣ್ ಅವರು. इधर क्या बोला, स्टॉक है बोला, भूनी ऊपर किया, हाथ डाला, ऐसा अक्की है। आपके घर में चलता क्या ऐसा? नहीं, आपके घर में ऐसा चलता क्या? बोलो, आपके बेटू खिलाएंगे क्या ऐसा? बोलो, ए बीआरसी तम ಹಿಂಗ ಮಾಡ್ಲಿ, ಏನ್ ಮಾಡ್ಲಿ ಹೇಳಿ, ಏನ್ ಮಾಡ್ಲಿ ಹೇಳ್ರಿ? ಹಾ, ಏನ್ ಹೇಳ್ರಿ? ಯಾಕೆ ಲೂಟಿ ಮಾಡ್ತಾ ಇದ್ರಿ ಎಲ್ಲ ಅಧಿಕಾರಿ? ಯಾಕೆ ಹೆಂಗ್ ಮಾಡ್ತೀರಿ? ಅವರು ಮದುವೆ ಉಲ್ಟಾದ್ರೆ ಏನ್ ಜವಾಬ್ದಾರಿ? ಕಾಲ್ ಮರ ಗಯಾ तो कौन देखेगा उसको? ಯಾಕೆ ಹೇಳಿಲ್ಲ ಮುಂಚೆ? ಯಾಕೆ ತಮ್ಮ ಡ್ಯೂಟಿ ಇಲ್ಲ? ಯಾಕೆ ಹೇಳಿಲ್ಲ? ಯಾಕೆ ರಿಪೋರ್ಟ್ ಮಾಡಿಲ್ಲ? ಯಾಕೆ ರಿಪೋರ್ಟ್ ತುಳಪ್ಪ ಯಾಕೆ ರಿಪೋರ್ಟ್ ಮಾಡಿಲ್ಲ? ಯಾಕೆ ನೀವು ಹೇಳಿಲ್ಲ? ಯಾಕೆ ಜವಾಬ್ದಾರಿ ಅವಿ ಇಲ್ಲ? ನೋಡ್ರಿ ಯಾವ ತರ ನೋಡ್ರಿ ಯಾವ ನಿಂದ ನೋಡ್ರಿ. ನಾವು ನೋಡಿದೀನಿ, ತಾವು ನೋಡಿಲ್ಲ, ನಾವು ನೋಡಿದೀನಿ, ಹೋಗಿ ನಾನು ವಿಸಿಟ್ ನೋಡಿದೀನಿ. ಕಮಿಟಿ ಮಾಡ್ರಿ, ಈಗ ನೋಡ್ರಿ. ಏನಪ್ಪ ಹೀಗೆ? ತಾವು ಅಧಿಕಾರಿ ಇದ್ರಿ, ಚೆಕ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು, ತಮ್ಮ ಜವಾಬ್ದಾರಿ ಅವ. ಒಳ್ಳೆ ಆಫೀಸರ್ ಹಿಂಗೆ ಮಾಡ್ತಾ ಇದ್ದೀರಿ. ಶಾಪ್ ಆಗತ್ತೆ ನೋಡ್ರಿ, ಹುಡುಗರು ಶಾಪ್ ಆಗತ್ತೆ ಎಲ್ಲರಿಗೆ. ಗೋದಾನೆ ಇಲ್ಲ, 2 ತಿಂಗಳು ಹಿಂಗೆ ಯಾವ ಈ ಐಸಾ. ಕಾಂಗ್ರೆಸ್ ಸರ್ಕಾರ ತರಲು ಮುಂದಾಗಿರುವ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕಕ್ಕೆ ವಿರೋಧವಾಗಿ ಭಾರತೀಯ ಜನತಾ ಪಾರ್ಟಿ ಭಾಲ್ಕಿ ಮಂಡಲದ ವತಿಯಿಂದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರ ನೇತೃತ್ವದಲ್ಲಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನೀಡಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಈ ವಿಧೇಯಕದ ಮೂಲಕ ಕಾಂಗ್ರೆಸ್ ಸರ್ಕಾರ ದುರ್ಬಲಗೊಳಿಸಲು ಯತ್ನಿಸುತ್ತಿದೆ ಎಂದು ಆರೋಪ ಮಾಡಿದರು. ಇನ್ನು ಇಂದಿರಾ ಗಾಂಧಿ ಕಾಲದ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಸಿದುಕೊಂಡು ಲಕ್ಷಾಂತರ ಜನರನ್ನ ಜೈಲಿಗೆ ಕಳಿಸಿದ ಘಟನೆಗಳು ಎಲ್ಲರಿಗೂ ತಿಳಿದ ವಿಷಯವಾಗಿವೆ. ಈಗಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದೇ ರೀತಿಯ ಮನೋಭಾವದಿಂದ ಮತ್ತೊಮ್ಮೆ ಎಮರ್ಜೆನ್ಸಿ ವಾತಾವರಣ ಸೃಷ್ಟಿಸಿ ಸರ್ಕಾರದ ವಿರುದ್ಧ ಮಾತನಾಡುವ ಜನರನ್ನ ಜೈಲಿಗೆ ಕಳಿಸುವ ಹುನ್ನಾರ ನಡೆಸುತ್ತಿದೆ ಎಂದು ಕಿಡಿಕಾರಿದರು. ಯಾವುದೇ ಕಾರಣಕ್ಕೂ ಈ ವಿಧೇಯಕ ಜಾರಿಗೆ ಬರದಂತೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ನಡೆಸಲಿದ್ದು, ಈ ವಿಧೇಯಕಕ್ಕೆ ಅನುಮೋದನೆ ನೀಡಬಾರದೆಂದು ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಸಂಬಂಧ ತಹಶೀಲ್ದಾರರ ಮುಖ್ಯ
ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಮಂಡಲ ಅಧ್ಯಕ್ಷರಾದ ವೀರಣ್ಣ ಕಾರ್ಬಾರಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಿರಿಯ ಮುಖಂಡರಾದ ಕಿಶನ್ ರಾವ್ ಪಾಟೀಲ್ ಮಾತನಾಡಿದರು. ರಾಜ್ಯದಲ್ಲಿ ಈ ಒಂದು ಹೋರಾಟ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಗವರ್ನರ್ ಎನ್ನದ ನಮ್ಮ ರಾಜ್ಯಪಾಲರಿಗೆ ಎನ್ನದ ತಹಸೀಲ್ದಾರ್ ಮುಖಾಂತರ ಈ ಒಂದು ಮೆಮೊರಂ ಕೊಡಲಾಗ್ತಾ ಇದೆ. ದಿವಂಗತ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಎನ್ನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಪವಿತ್ರ ಎನ್ನದ ಸಂವಿಧಾನ ವಿರುದ್ಧ ಏನದ ಎಮರ್ಜೆನ್ಸಿ ತಂದರು. ಅದೇ ಕೆಲಸ ಇವತ್ತ ಈ ಒಂದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಭಿವ್ಯಕ್ತಿ ಏನದ ನಮ್ಮ ಸ್ವಾತಂತ್ರ್ಯ ಕಸ್ಕೊಂಬಂತ ಕೆಲಸ. ಯಾರಾದರೂ ನೀವು ಭಾಷಣ ಮಾಡ್ರ ನಿಮ್ಮ ಏನ ಕೇಸ್ ಮಾಡೋದು, ಎಲ್ಲಾದ್ರೂ ನೀವು ಯಾರ ಜೊತೆ ಮಜಾಕ್ ಮಾಡ್ರು ಸೋಷಿಯಲ್ ಮೀಡಿಯಾದಾಗ ಏನೋ ಸಿಕ್ತಂದ್ರೂ ಕೇಸ್ ಮಾಡೋದು, ಮತ್ತು ಇದು ನಾನ್ ಬೇಲೇಬಲ್ ಕೇಸು. ಇದೆಲ್ಲ ಯಾರ ಕೈಯಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಪೊಲೀಸರ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಈಗ ನಾವು 45 ವರ್ಷದ ರಾಜಕೀಯ ನೋಡ್ತಾ ಇದ್ದು, ಪೊಲೀಸರ ವ್ಯವಸ್ಥೆ ನೋಡ್ತಾ ಇದ್ದು, ಯಾವ ಪೊಲೀಸರಿಗೆ ಏನದ ಫ್ರೀ ಹ್ಯಾಂಡ್ ಆಗಿ ಸ್ವತಂತ್ರರಾಗಿ ಕೆಲಸ ಮಾಡೋಂಥ ವ್ಯವಸ್ಥೆ ಇಲ್ಲ. ಯಾವನೇ ನಿಷ್ಕರ್ಷ ಸರಿ ಏನದ ಒಳ್ಳೆ ಏನದ ಪೊಲೀಸ್ ಅಧಿಕಾರಿ ಬಂದ್ರೆ ಅವ್ರಿಗೆ 3 ತಿಂಗಳದಾಗ ಏನದ ಟ್ರಾನ್ಸ್ಫರ್ ಮಾಡಾಕ್ತಾರೆ. ಎಲ್ಲ ಪೊಲೀಸ್ ಏನದ ಅಧಿಕಾರಿಗಳು ಸರ್ಕಾರದ ದಬ್ಬಾಳಿಕೆಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಮಾಡಿಲ್ಲ ಅಂದ್ರೆ ಅವ್ರು ಟ್ರಾನ್ಸ್ಫರ್ ಪಕ್ಕ. ಈ ವ್ಯವಸ್ಥೆಯಲ್ಲಿ ಇಂಥ ವಿಧೇಯಕ ಏನದ ಪೊಲೀಸರ ಕೈಯಲ್ಲಿ ಕೊಟ್ಟು ಜನರಿಗೆ ಏನದ ಒಂಥರ ಶೋಷಣೆ ಮಾಡೋಂಥ ವ್ಯವಸ್ಥೆ ಇದೆ. ಸರ್ಕಾರ ಯಾರ್ದಿದೆ ಅದು ಅವ್ರ ಪರವಾಗಿ ಏನದ ಏನು ಕಾನೂನು ಏನದ ಕೆಲಸ ಮಾಡ್ತದ. ಬರಂತ 2.5 ವರ್ಷ ಕಾಂಗ್ರೆಸ್ದವರು ಸಿದ್ದರಾಮಯ್ಯ ಅವರು DK ಸಿದ್ದರಾಮಯ್ಯ ಅವರು ಏನದ ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ. ಜನರ ಗಮನ ಸೆಳೀಬೇಕು. ಜನರ ಮೇಲೆ ಎಂತ ಏನದ ಕರ್ನಾಟಕ ಎಮರ್ಜೆನ್ಸಿ ಏನದ ತರಂತ ವ್ಯವಸ್ಥೆ ನಡೀತಾ ಇದೆ. ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಕೆಲಸ ಇದೆ. ಮಳೆ ಹೆಚ್ಚಾಗಿ ಬೆಳೆ ಹೋಯ್ತು. ಆ ಬೆಳೆ ಏನದ ಹಣ ಏನ ಪೂರಾ ಜನರಿಗೆ ಸಿಕ್ಕಿಲ್ಲ. ಅಲ್ಲೂ ಏನದ ತಲಾಟೆ ತಹಸೀಲ್ದಾರ್ನಾಗ ಏನದ ದಬಾವ್ ಹಾಕಿ ಮನ್ಸಿಗೆ ಬಂದವ್ರಿಗೆ ಏನದ ಯಾರಿಗೇನದ 700, ಯಾರು 800, ಯಾರಿಗೆ 1200, ಯಾರು 1700. ಭಾಳ ಕಡಿಮೆ ಜನರಿಗೆ ಏನದ 1000, 2000, ಈಗ 5000 ಸಿಕ್ಕ್ಯಾವ. ಆ ಕೆಲಸ ಮಾಡೋದು ಬಿಟ್ಕೊಟ್ಟು ರೈತರಿಗೆ ಇವತ್ತು ಯಾವುದೂ ಬೆಳೆ ಇಲ್ಲ. ತೊಗರಿ ಆಗಲಿ, ಉದ್ದಾಗಲಿ, ಹೆಸರು, ಸೋಯಾ ಎಲ್ಲ ಬೆಳೆ ಹೊಂಟೋಗ್ಯದ. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಕಳೆದ ಡಿಸೆಂಬರ್ 9ರಂದು ರೈತ ಮುಖಂಡರಾದ ಕಾಶಿನಾಥ್ ಬಿರಾದರ್ ಎನ್ನುವವರಿಗೆ ಸೇರಿದ 6 ಎಕರೆಯ ಕಬ್ಬು ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಕರಕಲಾಗಿತ್ತು. ಇನ್ನು ಕಬ್ಬು ಸುಟ್ಟು ಹಲವು ದಿನಗಳು ಕಳೆದರೂ ಕೂಡ ಯಾವೊಬ್ಬ ರಾಜಕೀಯ ನಾಯಕರು ರೈತನ ಜಮೀನಿಗೆ ಭೇಟಿ ನೀಡಿ ಸಾಂತ್ವನ ತಿಳಿಸಿಲ್ಲ ಎಂದು ಇಲ್ಲಿನ ರೈತ ಪರ ಸಂಘಟನೆಗಳ ಮುಖಂಡರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ 2018ರಲ್ಲಿಯೂ ಕೂಡ ಈ ರೈತನ 2 ಎಕರೆ ಕಬ್ಬು ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟಿತು. ಆ ಸಮಯದಲ್ಲಿ ರೈತನಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಅಲ್ಲದೆ ಕಾಶಿನಾಥ್ ಬಿರಾದರ್ ಅವರ ಹೊಲದಲ್ಲಿನ ವಿದ್ಯುತ್ ಪರಿವರ್ತಕ ಘಟಕವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಬೇಕೆಂದು ಕೆಇಬಿ ಇಲಾಖೆಗೆ ಮನವಿ ಕೂಡ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಇನ್ನು ರೈತನ 6 ಎಕರೆ ಕಬ್ಬು ಸುಟ್ಟ ಪರಿಣಾಮ ಅನ್ನದಾತ ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ ಇತ್ತ ಗಮನಹರಿಸಿ ಪರಿಹಾರದ ಹಣ ನೀಡಬೇಕೆಂದು ಮನವಿಗೆ ಇಲ್ಲಿನ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಮೊನ್ನೆ ನಡೆದಂತಹ ಕಾಶಿನಾಥ್ ಬಿರಾದರ್ ಹೊಲದಲ್ಲಿ ಏನು ಕಬ್ಬಿನ ದುರ್ಘಟನೆ ಆಯಿತು. ಈಗಾಗಲೇ ಅವರು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಾರೆ. ಎಲ್ಲಪ್ಪ ಅಂದ್ರೆ JD ಆಫೀಸ್ ಕೊಟ್ಟಾರ, DC ಆಫೀಸ್ ಕೊಟ್ಟಾರ, ಜಸ್ಕಾಮ್ ಅಧಿಕಾರಿಗಳಿಗೆ ಕೊಟ್ಟಾರ, ಇಲ್ಲಿನ ಪೊಲೀಸ್ ಸ್ಟೇಷನ್ ಕೊಟ್ಟಾರ. ಇಲ್ಲಿನ ಜಸ್ಕಾಮ್ ಅಧಿಕಾರಿ ನಂತರ ಅದಕ್ಕೆ ನಮ್ಮ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾರಂತ. ಎಷ್ಟು ನ್ಯಾಯಯುತ ಮಾತಾಡೋದ್ರಲ್ಲಿ ಅದು ಹೆಂಗೆ ಸಂಬಂಧಪಡಲ್ಲ ಅವ್ರಿಗೆ? ಈಗ ಆಲ್ರೆಡಿ ಇವ್ರು ಹೇಳ್ತಾರೆ. ಅವ್ರು JA ನಂತರ ಅವರು SCದವರು ಸೂಪ್ರಿಟೆಂಡೆಂಟ್ ಇಂಜಿನಿಯರ್ ಅಂತಾರಂತ 30% ಒಪ್ಪ್ಯಾರಂತ. ಅತಿ ಶೀಘ್ರದಲ್ಲಿ ಏನು ಆಧಾರ JD ಅವ್ರಿಗೆ ಭೀ ಏನೋದ ಕೊಟ್ಟರು. ಅತಿ ಶೀಘ್ರದಲ್ಲಿ ಸಹಕಾರದಿಂದ ಏನಪ್ಪ ಅಂದರೆ ಅವರಿಗೆ ಪರಿಹಾರ ದುರ್ಘಟನೆ ಆಗ್ಯದ ಅವ್ರ ಹೊಲದಲ್ಲಿ ಪರಿಹಾರ ಅತಿ ಶೀಘ್ರದಲ್ಲಿ ಪರಿಹಾರ ಒದಗಿಸಿಕೊಡ್ಬೇಕಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೇವೆ. ಮತ್ತು ಇದು ಒಂದು ವೇಳೆ ಅದು ಎಲ್ಲ ಈಗಾಗಲೇ ಕಾರ್ಖಾನೆಯವರು ಪದೇ ಏನದಲ್ಲ ಈ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಿಸಬೇಕಂತ 18ರಲ್ಲಿ ಒಂದು ದುರ್ಘಟನೆ ಆಗಿದೆ. 2 ಎಕರೆ ಸುಟ್ಟೋಗಿದೆ ಆಲ್ರೆಡಿ. ಆದರೂ ಯಾವುದೇ ಜಸ್ಕಾಮ್ ಅಧಿಕಾರಿಗಳೇನಪ್ಪ ಅಂದರೆ ಯಾವುದೇ ಇದು ರೆಸ್ಪಾನ್ಸ್ ತೋರಿಸಿಲ್ಲ.
ಅತಿ ಶೀಘ್ರದಲ್ಲೇ ಟ್ರಾನ್ಸ್ಫಾರ್ಮರ್ ಸ್ಥಳ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಲುಕೌಟ್ ನೋಟಿಸ್ ಜಾರಿ ಮಾಡಿವೆ. ಬಂಧನ ಭೀತಿ ಹೆಚ್ಚಾಗಿದ್ದು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕಳೆದ 5 ದಿನಗಳಿಂದ ಭೈರತಿ ಬಸವರಾಜ್ ನಾಪತ್ತೆಯಾಗಿದ್ದು ಮಹಾರಾಷ್ಟ್ರ, ತಮಿಳುನಾಡು, ಗೋವಾದಲ್ಲಿ 3 ವಿಶೇಷ ತಂಡಗಳು ಹುಡುಕಾಟ ನಡೆಸಿವೆ. ನಿರೀಕ್ಷಣಾ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದ ಭೈರತಿ ಬಸವರಾಜ್ಗೆ ಕೋರ್ಟ್ ಶಾಕ್ ನೀಡಿದ್ದು ಬಂಧನದ ಭೀತಿ ಮತ್ತಷ್ಟು ಹೆಚ್ಚಾಗಿಸಿದೆ. ಇನ್ನು ಸಿಐಡಿ ಅಧಿಕಾರಿಗಳ ಬಂಧನ ಭಯದ ನಡುವೆ ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸೋದಾ ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಾ ಅನ್ನೋದರ ಬಗ್ಗೆ ಚರ್ಚೆ ನಡೀತಿದೆ. ಈ ನಡುವೆ ಸಿಐಡಿ ಪೊಲೀಸರು ಬಂಧಿಸಲೇಬೇಕು ಎನ್ನುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ನಡೆಸಿದ್ದಾರೆ. ಮಂಗಳವಾರ ಡಿಸೆಂಬರ್ 23ರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶಾಸಕ ಭೈರತಿ ಬಸವರಾಜ್ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದೆ. ವಾದ ಪ್ರತಿವಾದಗಳನ್ನು ಆಲಿಸಿ ಅರ್ಜಿಯನ್ನು ವಜಾಗೊಳಿಸಿದೆ. ಇದರ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯ ಮಹಿಳಾ ನೌಕರರಿಗೆ ಗುಡ್ ನ್ಯೂಸ್ ನೀಡಿದೆ. ಇದೇ ಜನವರಿ 1ರಿಂದ ಋತುಚಕ್ರ ರಜೆಯನ್ನು ನೀಡಿ ಅಧಿಕೃತ ಆದೇಶವನ್ನು ಕೆಎಸ್ಆರ್ಟಿಸಿ ಹೊರಡಿಸಿದೆ. ಋತುಚಕ್ರ ಹೊಂದಿರುವ 18ರಿಂದ 57 ವಯಸ್ಸಿನ ನಿಗಮದ ಮಹಿಳಾ ನೌಕರರು ಈ ರಜೆಯನ್ನು ಪಡೆಯಲು ಅರ್ಹರಿರುತ್ತಾರೆ. ಈ ರಜೆಯನ್ನು ಪಡೆಯಲು ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರ ಒದಗಿಸುವ ಅಗತ್ಯವಿಲ್ಲ. ಇನ್ನು ಈ ಕುರಿತಂತೆ ಕೆಎಸ್ಆರ್ಟಿಸಿಯು ವ್ಯವಸ್ಥಾಪಕ ನಿರ್ದೇಶಕರು ಸುತ್ತೋಲೆ ಹೊರಡಿಸಿದ್ದು, ಅದರಲ್ಲಿ ಕರ್ನಾಟಕ ಸರ್ಕಾರವು ಉಲ್ಲೇಖಿತ ಸರ್ಕಾರದ ಆದೇಶಗಳಲ್ಲಿ ಮಹಿಳಾ ನೌಕರರ ಮನೋಸ್ಥೈರ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಪ್ರತಿ ತಿಂಗಳು 1 ದಿನದ ಋತುಚಕ್ರ ರಜೆ ಸೌಲಭ್ಯವನ್ನು ರಾಜ್ಯದ ಮಹಿಳಾ ಸರ್ಕಾರಿ ನೌಕರರಿಗೂ ಕಲ್ಪಿಸಿ ಷರತ್ತು ಮತ್ತು ನಿಬಂಧನೆಗೊಳಪಟ್ಟ ರಜೆ ಮಂಜೂರು ಮಾಡಲು ಆದೇಶಿಸಿರುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಸದರಿ ಆದೇಶವನ್ನು ನಿಗಮದಲ್ಲಿ ಅಳವಡಿಸಿಕೊಂಡಿದ್ದು, ಅದರಂತೆ ನಿಗಮದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಹಿಳಾ ನೌಕರರಿಗೆ ದಿನಾಂಕ 1/1/2026ರಿಂದ ಜಾರಿಗೆ ಬರುವಂತೆ ಪ್ರತಿ ತಿಂಗಳು 1 ದಿನದಂತೆ ಋತುಚಕ್ರದ ರಜೆ ಸೌಲಭ್ಯವನ್ನು ಈ ಕೆಳಕಂಡ ಷರತ್ತುಗಳೊಳಗೆ ಪಟ್ಟ ಮಂಜೂರು ಮಾಡುವುದು ದಿನಾಂಕ 1/1/2026ರಿಂದ ಜಾರಿಗೆ ಬರುವಂತೆ ಪ್ರತಿ ತಿಂಗಳು 1 ದಿನದಂತೆ ಋತುಚಕ್ರ ರಜೆ ಸೌಲಭ್ಯವನ್ನು ಈ ಕೆಳಕಂಡ ಷರತ್ತುಗಳನ್ನು ಒಳಪಟ್ಟು ಮಂಜೂರು ಮಾಡುವುದು ಎಂದು ಹೇಳಿದ್ದಾರೆ. ಋತುಚಕ್ರ ಹೊಂದಿರುವುದಕ್ಕೆ 18ರಿಂದ 57 ವಯಸ್ಸಿನ ನಿಗಮದ ಮಹಿಳಾ ನೌಕರರು ಈ ರಜೆಯನ್ನು ಪಡೆಯಲು ಅರ್ಹರಿರುತ್ತಾರೆ ಎಂದು ಹೇಳಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಬುಧವಾರ ಮುಂಜಾನೆ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ. ಇಸ್ರೋದ ಅತ್ಯಂತ ಭಾರವಾದ ಮತ್ತು ಶಕ್ತಿಶಾಲಿ ಉಡಾವಣಾ ವಾಹಕವಾದ LVM M3 M6 ರಾಕೆಟ್ ಅಮೆರಿಕದ ಹೊಸ ತಲೆಮಾರಿನ ಸಂವಹನ ಉಪಗ್ರಹ ಬ್ಲೂಬರ್ಡ್ ಬ್ಲಾಕ್ 2 ಅನ್ನು ಹೊತ್ತು ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದೆ. ಇನ್ನು ಆಂಧ್ರಪ್ರದೇಶ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ 2ನೇ ಲಾಂಚ್ ಪ್ಯಾಡ್ನಿಂದ ಬೆಳಗ್ಗೆ ಸರಿಯಾಗಿ 8:54ಕ್ಕೆ ಇವು ಉಡಾವಣೆ ನಡೆದಿತ್ತು. 43.5 ಮೀಟರ್ ಎತ್ತರದ LVM-3 ರಾಕೆಟ್ ಇದೇ ಮೊದಲ ಬಾರಿಗೆ 6100 ಕೆಜಿ ತೂಕದ ಬೃಹತ್ ಪೇಲೋಡ್ ಅನ್ನು ಹೊತ್ತು ಸಾಗುವ ಮೂಲಕ ತನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ಸಾಬೀತುಪಡಿಸಿದೆ. ಈ ಹಿಂದೆ ನವೆಂಬರ್ 2ರಂದು ಕೂಡ ನಡೆದ ಉಡಾವಣೆಯಲ್ಲಿ LVM-3 ಮತ್ತು M5 ರಾಕೆಟ್ 4400 ಕೆಜಿ ತೂಕವನ್ನು ಹೊತ್ತೊಯ್ದಿತ್ತು. ಈ ಬಾರಿ ಆ ಮಿತಿಯನ್ನು ಮೀರಿ ಹೊಸ ದಾಖಲೆ ಬರೆಯಲಾಗಿದೆ. ರಾಂಚಿಯಲ್ಲಿ ನಡೆಯುತ್ತಿರುವ ವಿಜಯ್ ಹಜಾರೆ ಟೂರ್ನಿಯ ಪ್ಲೇಟ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಭರ್ಜರಿ ಶತಕ ಬಾರಿಸಿದ್ದಾರೆ. ಈ ಸೆಂಚುರಿಯೊಂದಿಗೆ 14 ವರ್ಷದ ಯುವ ದಾಂಡಿಗ ಏಕದಿನ ಟೂರ್ನಿಯಲ್ಲಿ ಹೊಸ ಇತಿಹಾಸ ಕೂಡ ನಿರ್ಮಿಸಿದ್ದಾರೆ. ಅರುಣಾಚಲ ಪ್ರದೇಶದ ವಿರುದ್ಧ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಬಿಹಾರ ತಂಡದ ಪರ ಆರಂಭಿಕನಾಗಿ ಕಣಕ್ಕಿಳಿದ ವೈಭವ್ ಸೂರ್ಯವಂಶಿ ವಿಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರು. ಮೊದಲ ಓವರ್ನಿಂದಲೇ ಅರುಣಾಚಲ ಪ್ರದೇಶ ಬೌಲರ್ಗಳ ಬೆಂಡೆತ್ತಿದ ವೈಭವ್ ಅವರು ಕೇವಲ 36 ಎಸೆತಗಳಲ್ಲಿ ಶತಕ ಪೂರೈಸಿದ್ದಾರೆ. ಶತಕದ ಬಳಿಕ ಕೂಡ ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮುಂದುವರಿಸಿದ ವೈಭವ್ ಮೈದಾನದ ಮೂಲೆಗೂ 6-4ಗಳೊಂದಿಗೆ ಸುರಿಮಳೆಗೈದಿದ್ದಾರೆ. ಪರಿಣಾಮ ಯುವ ದಾಂಡಿಗನ ಬ್ಯಾಟ್ನಿಂದ ಕೇವಲ 54 ಎಸೆತಗಳಲ್ಲಿ 150 ರನ್ ಮೂಡಿಬಂತು. ಈ ಮೂಲಕ ಲಿಸ್ಟ್ ಎ ಕ್ರಿಕೆಟ್ ಅತಿ ವೇಗವಾಗಿ 150 ರನ್ ಸಿಡಿಸಿದ ಬ್ಯಾಟರ್ ಕೂಡ ಎನಿಸಿಕೊಂಡಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಮಹಾಸಾಗರ್ ನೀತಿಗಳ ಅಡಿಯಲ್ಲಿ ಶ್ರೀಲಂಕಾಕ್ಕೆ ಭಾರತ ಸಹಾಯ ಹಸ್ತ ಚಾಚಿದೆ. ದಿತ್ವಾ ಚಂಡಮಾರುತದಿಂದ ತತ್ತರಿಸಿರುವ ಶ್ರೀಲಂಕಾದ ಪುನರ್ ನಿರ್ಮಾಣಕ್ಕೆ ಭಾರತ 4,000 ಕೋಟಿ ರೂಪಾಯಿ ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ದಿತ್ವಾ ಚಂಡಮಾರುತದ ನಂತರ ದ್ವೀಪ ರಾಷ್ಟ್ರದಲ್ಲಿ ಬಿಕ್ಕಟ್ಟಿನ ಸಮಯದಲ್ಲಿ ಸಹಾಯ ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಶ್ರೀಲಂಕಾ ದೇಶಕ್ಕೆ ಚಂಡಮಾರುತದಿಂದ ಅಪಾರ ಹಾನಿಯಾಗಿದೆ. ಈ ಸಂದರ್ಭದಲ್ಲಿ ಭಾರತವು ನೆರೆಯ ದೇಶಕ್ಕೆ ನಿರಂತರವಾಗಿ ಸಹಾಯವನ್ನು ನೀಡುತ್ತಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಶ್ರೀಲಂಕಾಕ್ಕೆ $450 ಮಿಲಿಯನ್ ನೆರವು ಘೋಷಣೆ ಮಾಡಿದ್ದಾರೆ. ದಿತ್ವಾ ಚಂಡಮಾರುತವು ಶ್ರೀಲಂಕಾದಲ್ಲಿ ಅಪಾರ ಹಾನಿಯನ್ನು ಉಂಟು ಮಾಡಿದೆ. ಅದು ಚೇತರಿಸಿಕೊಳ್ಳಲು ವರ್ಷಗಳೇ ಬೇಕಾಗುತ್ತೆ. ಹೀಗಾಗಿ ಚಂಡಮಾರುತದ ಸಮಯದಲ್ಲಿ ಭಾರತ ಶ್ರೀಲಂಕಾದೊಂದಿಗೆ ನಿಂತಿದೆ ಮತ್ತು $450 ಮಿಲಿಯನ್ ನೆರವು ಪ್ಯಾಕೇಜ್ ನೀಡಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ.
ಇನ್ನು ಜೈಶಂಕರ್ 2 ದಿನಗಳ ಶ್ರೀಲಂಕಾ ಭೇಟಿಯಲ್ಲಿದ್ದಾರೆ. ಇಂದು ಕೂಡ ಶ್ರೀಲಂಕಾದ ವಿದೇಶಾಂಗ ಸಚಿವೆ ವಿಜಿತಾ ಹೆರಾತ್ ಅವರೊಂದಿಗಿನ ಸಂಭಾಷಣೆಯ ಸಂದರ್ಭದಲ್ಲಿ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಧಾನಿ ಮೋದಿ ಬರೆದ ಪತ್ರವನ್ನು ಅವರ ಅಧ್ಯಕ್ಷ ಅನೂರ್ ಕುಮಾರ್ ದಿಸಾನಾಯಕನ ಅವರಿಗೆ ನೀಡಿದರು. ದಿತ್ವ ಚಂಡಮಾರುತದ ಸಮಯದಲ್ಲಿ ಭಾರತ ಶ್ರೀಲಂಕಾದೊಂದಿಗೆ ನಿಲ್ಲಲು ಹೆಮ್ಮೆ ಪಡುತ್ತಿದೆ ಎಂದು ಜೈಶಂಕರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇವಾಗಿದ್ದು ಇಂದಿನ ಮುಂಜಾನೆ ರೌಂಡಪ್. ಮತ್ತೆ ಭೇಟಿ ಆಗೋಣ ಮಧ್ಯಾಹ್ನ ರೌಂಡಪ್ನಲ್ಲಿ. ನಮಸ್ಕಾರಗಳು.